ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಬೇಳೆ ಹೋಳಿಗೆ ಮತ್ತು ಬೇಳೆ ಹೂರಣವನ್ನು ಹಾಕಿ ಮಾಡಿರೋಂಥ ಕರಿಗಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎರಡು ರೆಸಿಪಿ ಮಾಡೋದಕ್ಕೂ ಒಂದೇ ಹೂರಣ ಸಾಕು. ಒಂದು ರೀತಿಯ ಹೂರಣ ಮಾಡಿಕೊಂಡು ಮೃದುವಾದ ಹೋಳಿಗೆ ಮತ್ತು ಕರಿಗಡುಬು ರೆಸಿಪಿ ತೋರಿಸ್ತೀನಿ. ಇವತ್ತಿಗೆ ನಾನು ತೋರಿಸ್ತಾ ಇರೋ ಮೊದಲನೇ ರೆಸಿಪಿ ಮೃದುವಾದ ಬೇಳೆ ಹೋಳಿಗೆ. ಇದನ್ನು ನೀವು ಕೇವಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೇ ಅಲ್ಲ, ಯಾವ ಹಬ್ಬದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ತೋರಿಸಿರೋ ರೀತಿಯಲ್ಲಿ ಮಾಡೋದಾದರೆ ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಿರೋರು ಕೂಡ 100% ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಅಷ್ಟೊಂದು ಈಸಿಯಾಗಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಸಾಫ್ಟಾಗಿ ತೆಳ್ಳಗೆ ಪರ್ಫೆಕ್ಟಾಗಿ ನೀವು ಹೋಳಿಗೆ ಮಾಡ್ಕೊಳ್ಬೋದು. ಬನ್ನಿ, ಮೃದುವಾದಂಥ ಸೂಪರ್ ರುಚಿಯಾಗಿರೋಂಥ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಕನಕ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾನು 1.5 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ 1 ಕಪ್ ಬೇಳೆ ಹೂರಣ ನಾನು ಮಾಡ್ಕೊಳ್ತಾ ಇರೋದು, ಹಾಗಾಗಿ 1.5 ಕಪ್ ಮೈದಾ ಹಿಟ್ಟು, ಅದಕ್ಕೆ 1/4 ಚಮಚ ಉಪ್ಪು ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೀರನ್ನು ಹಾಕ್ಕೊಂಡು ಸ್ವಲ್ಪ ಮೃದುವಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ. ಚಪಾತಿ ಹಿಟ್ಟು ನಾದ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಈ ಥರ ಮೃದುವಾದ ಹಿಟ್ಟನ್ನು ನಾವು ನಾದ್ಕೊಳ್ಳೋಣ. ಹಿಟ್ಟನ್ನು ನಾದ್ಕೊಂಡು ಆದಮೇಲೆ ನಾವು ಇದನ್ನು ಏನಿಲ್ಲ ಅಂದರೂ 1.5-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ನಾದಿದ್ಮೇಲೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಚಿಮ್ಕಿಸ್ಕೊಂಡು ನಾವು ಹಿಟ್ಟಿಗೆ ಈ ರೀತಿಯಾಗಿ ಗುದ್ಕೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಹಿಟ್ಟು ಬೇಗ ನೆಂದು ಬಿಡುತ್ತೆ. ಮುಚ್ಚಳವನ್ನು ಮುಚ್ಚಿ 1.5-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಈಗ ಹಿಟ್ಟು ನೆನೆಯೋವರೆಗೂ ನಾವು ಹೂರಣವನ್ನು ಮಾಡ್ಕೊಳ್ಬೇಕು. ನಾನಿವತ್ತು ತೊಗರಿಬೇಳೆಯ ಹೋಳಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು 1 ಕಪ್ನಷ್ಟು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ಕೊಳ್ತಾರೆ, ಕೆಲವರು ತೊಗರಿಬೇಳೆಯಲ್ಲಿ ಮಾಡ್ತಾರೆ. ನೀವು ಎರಡನ್ನು ಮಿಕ್ಸ್ ಕೂಡ ಮಾಡ್ಬೋದು ಅಥವಾ ತೊಗರಿಬೇಳೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಬೇಳೆಯನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. 1 ಕಪ್ನಷ್ಟು ಬೇಳೆಯನ್ನು ತೊಳ್ಕೊಂಡು ಬಿಸಿ ಬಿಸಿ ನೀರಿನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಬೇಳೆ ಬೇಯಿಸಿದ ನೀರಿನಲ್ಲಿ ನೀವು ರಸಮ್ ಅಥವಾ ಒಬ್ಬಟ್ಟು ಸಾರನ್ನು ನೀವು ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಪಾತ್ರೆ ಫುಲ್ ನೀರು ಹಾಕಿ ನಾನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. 1 ಚಮಚ ಎಣ್ಣೆ ಮತ್ತು ಒಂದು ಅರ್ಧ ಚಮಚ ಅರಿಶಿನವನ್ನು ಕೂಡ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಉಕ್ಕಿ ಬರಬಾರ್ದು ಅಂತ ಮೇಲೆ ಚಮಚ ಇಟ್ಟಿದ್ದೀನಿ. 20 ನಿಮಿಷಗಳ ಕಾಲ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೇಲೆ ಈ ರೀತಿಯಾಗಿ ನೊರೆ ಬಂದಿರುತ್ತೆ, ಅದನ್ನೆಲ್ಲ ತೆಗೆದುಬಿಡಿ. 20 ನಿಮಿಷಗಳ ಕಾಲ ಆದಮೇಲೆ ನೀವು ಬೇಳೆಯನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೇಳೆ ಬೆಂದಿದೆಯಾ ಅಂತ. ನೋಡಿ, ಈ ಥರ ಸ್ಮ್ಯಾಶ್ ಆಗಬೇಕು ಬೇಳೆ, ಆ ಥರ ಬೆಂದಿರುತ್ತಲ್ಲ, ಆಗ ನಾವು ಇದನ್ನು ಸೋಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಒಂದು ಜರಡಿ ತೊಗೊಳ್ಬೇಕು. ಇಲ್ಲ ನೀವು ಮಾಮೂಲಿ ಅನ್ನ ಬಸಿತೀರಲ್ಲ, ಆ ರೀತಿಯಾಗಿ ಕೂಡ ನೀವು ಬಸಿಬೋದು, ಆದರೆ ಇದು ಸುಲಭ ವಿಧಾನ. ಈ ರೀತಿಯಾಗಿ ಸ್ಟ್ರೈನರಲ್ಲಿ ಹಾಕೊಂಡ್ಬಿಟ್ರೆ ಬೇಳೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ. ಬೇಳೆ ಬೇಯಿಸಿದ ನೀರಲ್ಲಿ ರಸಮ್ ಅಥವಾ ಒಬ್ಬಟ್ಟು ಸಾರನ್ನು ನೀವು ಮಾಡ್ಕೊಳ್ಬಹುದು. ಈಗ ಈ ಬೇಳೆಯನ್ನು ನಾನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಹೂರಣವನ್ನು ಮಾಡ್ಕೊಳ್ತೀನಿ. 1 ಕಪ್ ಬೇಳೆ ತೊಗೊಂಡಿರೋದ್ರಿಂದ 1 ಕಪ್ನಷ್ಟೇ ನಾವು ಬೆಲ್ಲವನ್ನು ಕೂಡ ತೊಗೊಳ್ಬೇಕು. ಸ್ವಲ್ಪ ಶುದ್ಧವಾಗಿರುವಂಥ ಬೆಲ್ಲವನ್ನು ತಗೊಳ್ಳಿ, ಯಾಕೆಂದರೆ ನಾವು ಪಾಕ ಮಾಡಿ ಸೋಸ್ಕೊಂಡಿಲ್ಲ, ಹಾಗಾಗಿ. ಈಗ ಬೇಳೆ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪೂರ್ತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ. 4-5 ಏಲಕ್ಕಿಯನ್ನು ಪುಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೆ ಈ ಜಾಚ್ಕಾಯಿ ಅಂತ ಬರುತ್ತಲ್ಲ, ಇದನ್ನು ಸ್ವಲ್ಪ ತುರಿದ್ಬಿಟ್ಟು ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಆಗಬೇಕು. ಈಗ ಇದು ರುಬ್ಬೋದಕ್ಕೆ ತಯಾರಾಗಿದೆ. ಈಗ ನೀವು ಗ್ರೈಂಡರ್ನಲ್ಲೋ ಅಥವಾ ಮಿಕ್ಸರ್ ಜಾರ್ನಲ್ಲೋ ನೀವು ರುಬ್ಕೊಳ್ಳಿ, ನಿಮ್ಗೆ ಯಾವುದು ಅನುಕೂಲನೋ ಅದು. ನಮ್ಮ ಗ್ರೈಂಡರ್ನಲ್ಲಿ ಕೇವಲ 5 ನಿಮಿಷದಲ್ಲಿ ಇದು ರುಬ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂತ. ರುಬ್ಬಿದ ಮೇಲೆ ಈ ರೀತಿಯಾಗಿ ಹೂರಣ ತಯಾರಾಗಿದೆ. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ಹೋಳಿಗೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೋಳಿಗೆನೇ ಮಾಡ್ಕೊಳ್ತಿದ್ದೀನಿ, ಹಾಗಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. 1.5 ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಮ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ಇಷ್ಟಿಷ್ಟು ಕನಕವನ್ನು ತಗೊಳ್ಳಿ. ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಕನಕವನ್ನು ತಗೊಳ್ಳಿ. ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಕವರ್ ಅಂತಾರಲ್ಲ, ಇದನ್ನ ಬಟರ್ ಪೇಪರ್, ಸಿಲಿಕಾನ್ ಶೀಟ್ ಅಂತ ಕೂಡ ಕರೀತಾರೆ. ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಇದಿದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭ. ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ನಾನು ತೋರಿಸಿರೋ ರೀತಿಯಲ್ಲೇ ಎಣ್ಣೆ ಹಚ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕನಕವನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋಗಿ. ನಾನು 2 ವಿಧಾನ ತೋರಿಸ್ತೀನಿ ಹೂರಣವನ್ನು ತುಂಬೋದು. ಇದು ಮೊದಲನೇ ವಿಧಾನ. ಯಾವತ್ತೂ ಹೋಳಿಗೆ ಮಾಡಿರಲ್ವಲ್ಲ, ಮೊದಲನೇ ಸರಿ ಮಾಡ್ತಿರೋರು ಕೂಡ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಹೂರಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು.
ಸುತ್ತ ಎಲ್ಲ ಕಡೆಯಿಂದ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು. ಸೇಮ್ ಆಲೂ ಪರೋಟ ಹೇಗೆ ಮಾಡ್ತೀರಲ್ಲ ಹಾಗೆ ಮಾಡಿಕೊಂಡ್ರೆ ಆಗೋಯ್ತು. ನೋಡಿ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ತಟ್ಟುಬಿಟ್ಟೇ ಹೋಳಿಗೆಯನ್ನು ಮಾಡ್ಕೊಳ್ತಾರೆ. ಆದರೆ ನಾವು ತೆಳ್ಳಗೆ ಮೃದುವಾಗಿ ಆಗಬೇಕಂದ್ರೆ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಲಟ್ಟಿಸ್ಕೊಳ್ಳಿ. ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಲಟ್ಟಿಸ್ಕೊಳ್ಳಿ. ನಿಮಗೆ ಯಾವಾಗ ಹರಿದೋಗ್ಬಿಡುತ್ತೆ ಅಂತ ಅನಿಸುತ್ತಲ್ಲ ಆವಾಗ ಸ್ಟಾಪ್ ಮಾಡ್ಕೊಂಬಿಡಿ. ನೋಡಿ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ಹೊಸದಾಗಿ ಮಾಡ್ತಿರೋರು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಬೋದು. ನೋಡಿ ಈ ಸೈಜ್ಗೆ ಲಟ್ಟಿಸ್ಕೊಂಡು ಆದಮೇಲೆ ತವಾ ಕೂಡ ಚೆನ್ನಾಗಿ ಕಾದಿರಬೇಕು. ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಈ ಸಿಲಿಕಾನ್ ಶೀಟ್ನ ಉಲ್ಟಾ ಹಾಕೊಳ್ತಾ ಇದ್ದೀನಿ. ಹಾಕಿ ಚುಂಚಕದಿಂದ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಸಿಲಿಕಾನ್ ಶೀಟ್ ತೆಗೆದುಬಿಟ್ರೆ ನೋಡಿ ಸ್ವಲ್ಪನೂ ಅಂಟೋದಿಲ್ಲ. ಈ ಥರ ಸಿಲಿಕಾನ್ ಶೀಟ್ ಇದ್ಬಿಟ್ರೆ, ಹೋಳಿಗೆ ಕವರ್ ಇದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭದ ಕೆಲಸ. ಈಗ ನಿಧಾನವಾಗಿ ನಾವು ಒಂದು ನಿಮಿಷಗಳ ಕಾಲ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಹೋಳಿಗೆ. ತುಂಬಾ ಮೃದುವಾಗಿ, ತುಂಬಾ ತೆಳುವಾಗಿ, ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಈ ಥರ ಮಾಡಿದ್ರೆ. ನಿಮಗೆ ಹೋಳಿಗೆಯ ಹೂರಣವನ್ನು ತುಂಬೋ ಇನ್ನೊಂದು ವಿಧಾನ ಕೂಡ ನಾನು ತೋರಿಸ್ತೀನಿ. ಪ್ರತಿಯೊಂದು ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಹೋಳಿಗೆ ಕೂಡ ಹರಿಯೋದಿಲ್ಲ. ನೀವು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಇನ್ನೊಂದು ಹೂರಣವನ್ನು ಅಂದರೆ ಕಣಕದಲ್ಲಿ ಇನ್ನೊಂದು ವಿಧಾನದಲ್ಲಿ ಹೂರಣ ತುಂಬ ತೋರಿಸ್ತೀನಿ. ನೋಡಿ ಕೈಗೆ ಈ ರೀತಿಯಾಗಿ ತಗೋಬೇಕು. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿರಬೇಕು. ಅದಾದಮೇಲೆ ಹೂರಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು. ನಿಧಾನವಾಗಿ ಆ ಕಣಕವನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ಹಳೆ ಕಾಲದಿಂದ ತುಂಬ್ಕೊಂಡು ಬರ್ತಾ ಇರೋವಂಥ ಪದ್ಧತಿ. ಅದಾದಮೇಲೆ ಕೆಳಗಿಂದ ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಕಣಕ ಇದ್ದರೆ ತೆಗೆದುಬಿಡಿ. ಅದಾದಮೇಲೆ ಸ್ವಲ್ಪ ತಟ್ಕೊಳ್ಬೇಕು. ಮತ್ತು ಲಟ್ಟಣಿಗೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನೀವು ಲಟ್ಟಿಸ್ಕೊಳ್ಳಿ. ತುಂಬಾ ಸುಲಭವಾದ ವಿಧಾನ ಇದು ಕೂಡ. ನಿಮಗೆ ಎರಡರಲ್ಲಿ ಯಾವ ವಿಧಾನ ಚೆನ್ನಾಗಿ ಅನಿಸುತ್ತಲ್ಲ ಅದೇ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ನೋಡಿ ಹೂರಣ ಕೂಡ ಎಲ್ಲ ಕಡೆ ಸಮವಾಗಿ ಹರಡ್ಕೊಳ್ತಾ ಇದೆ. ನಾನು ತೋರಿಸಿರೋ ರೀತಿಯಲ್ಲೇ ನೀವು ಕೂಡ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಯುಗಾದಿ ಹಬ್ಬದಲ್ಲಿ ಏನು ಅಡುಗೆ ಮಾಡಿದ್ರೂ ಕೂಡ ಈ ಬೇಳೆ ಹೋಳಿಗೆ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ನೀವು ಕೂಡ ಯುಗಾದಿ ಹಬ್ಬದ ವಿಶೇಷ ಈ ಬೇಳೆ ಹೋಳಿಗೆಯನ್ನು ನಾನು ತೋರಿಸಿರೋ ವಿಧಾನದಲ್ಲೇ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಫೇಲ್ ಆಗೋ ಚಾನ್ಸೇ ಇಲ್ಲ. 100% ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವ ವಿಡಿಯೋ ನೋಡಿ ಕಲಿತೆ ಅಂತ ಕೇಳ್ತಾರೆ. ಈ ರೆಸಿಪಿಯನ್ನು ಕೇವಲ ನೋಡಿ ಲೈಕ್ ಮಾಡೋದಷ್ಟೇ ಇಲ್ಲ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಅಲ್ವಾ? ಈ ಬೇಳೆ ಹೋಳಿಗೆಯನ್ನು ಕೇವಲ ತುಪ್ಪದ ಜೊತೆ ತಿನ್ನೋದಷ್ಟೇ ಅಲ್ಲ, ಅದ್ರ ಬದಲಿಗೆ ನೀವು ಸ್ವಲ್ಪ ಬಿಸಿ ಹಾಲಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಅದರಲ್ಲಿ ಅದ್ಕೊಂಡು ತಿಂತಾ ಇದ್ರು ಕೂಡ ಸೂಪರ್ ಆಗಿರುತ್ತೆ. ನಿಮಗೆ ತುಪ್ಪ ಇಷ್ಟನೇ ಇಲ್ಲ ಅಂದರೆ ನೀವು ಮಾವಿನ ಹಣ್ಣಿನ ಶೀಕರಣೆ ಮಾಡಿಕೊಂಡು ಅದರ ಜೊತೆ ತಿನ್ನಿ. ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅದರ ರುಚಿ. ನೋಡಿದ್ರಲ್ಲ ಈ ಬೇಳೆ ಹೋಳಿಗೆ ಮಾಡೋದು ಎಷ್ಟು ಸುಲಭ ಅಂತ. ಮೊದಲನೇ ಸಲ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಟ್ರೈ ಮಾಡ್ಕೋಬೋದು. ನೀವು ಕೂಡ ಈ ಸಲ ವರಮಹಾಲಕ್ಷ್ಮಿಗೆ ಈ ಮೃದುವಾದಂಥ ಬೇಳೆ ಹೋಳಿಗೆನ ಟ್ರೈ ಮಾಡಿ. ಈಗ ನಾನು ಅದೇ ಹೂರಣವನ್ನು ಬಳಸ್ಕೊಂಡು ಕರಿಗಡುಬನ್ನು ಕೂಡ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದೇ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದರಲ್ಲಿ ಕರಿಗಡುಬು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈಗ ನಾನು ಹಿಟ್ಟು ಕೂಡ ನಾದ್ಕೊಳ್ತೀನಿ ಕಡುಬು ಮಾಡೋದಕ್ಕೆ. ಹಾಗಾಗಿ ನಾನು 1.5 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ರುಚಿಗೆ ತಕ್ಕ ಹಾಗೆ 1/4 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಗ ಕರಿಗಡುಬು ಉಬ್ಬಿ ಉಬ್ಬಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ತುಂಬ ಬಿಸಿಯಾಗಿರುತ್ತಲ್ವ, ಹಾಗಾಗಿ ಮೊದಲು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬೆರಳುಗಳ ಸಹಾಯದಿಂದ ಈ ಥರ ಚೆನ್ನಾಗಿ ಉದುರುದ್ರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ತೀವಲ್ಲ ಅದೇ ಥರ ಗಟ್ಟಿಯಾಗಿ ನಾದ್ಕೊಳ್ಳೋಣ. ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಕರಿಗಡುಬನ್ನು ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಈ ರೀತಿ ಹಿಟ್ಟನ್ನು ನಾದಿ ಆದಮೇಲೆ ನಾವು ಒಂದು ಬೌಲ್ನ ಕವರ್ ಮಾಡಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. 15 ನಿಮಿಷ ಆದ ನಂತರ ಈ ಥರ ಚೆನ್ನಾಗಿ ಹಿಟ್ಟನ್ನು ಒಂದ್ಸಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ನಾದಿ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಕರಿಗಡುಬು ನೀವು ಯಾವ ಸೈಜ್ ಮಾಡ್ಕೊಳ್ತೀರಲ್ಲ ಆ ಸೈಜ್ಗೆ ಕರೆಕ್ಟಾಗಿ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ಈಗ ನಾನು ಕೂಡ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ. ಯಾವ ರೀತಿಯಾಗಿ ಕರಿಗಡುಬು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೀವು ಯಾವುದೇ ರೀತಿ ಕರ್ಜಿಕಾಯಿ ಮೇಕರ್ನ ಹೆಲ್ಪ್ ಇಲ್ದಲ್ಲೇ ಕೂಡ ನೀವು ಕರಿಗಡುಬುವನ್ನು ಮಾಡ್ಕೊಳ್ಬೋದು. ನೋಡಿ ಈ ಥರ ಚಿಕ್ಕದಾಗಿ ಪೂರಿ ಥರ ಲಟ್ಟಿಸ್ಕೊಳ್ಳಿ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿರಲಿ. ಈ ಥರ ಕರಿಗಡುಬುವಿನ ಹೂರಣವನ್ನು ತೊಗೊಳ್ಬೇಕು, ಬೇಳೆ ಹೂರಣ ಈ ಥರ ಇಟ್ಕೊಳ್ಳಿ. ಸುತ್ತ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ. ನೀರು ಅಥವಾ ಹಾಲು ಯಾವುದಾದ್ರೂ ಹಚ್ಕೊಳ್ಬೋದು. ನಿಧಾನವಾಗಿ ಈ ಥರ ಅಂಟಿಸ್ಕೊಂಡ್ಬಿಡ್ಬೇಕು.
ಆಗೋಯ್ತು ನೋಡಿ. ಇದನ್ನು ಡೈರೆಕ್ಟಾಗಿ ಹೀಗೇ ಕರೆದ್ರೆ ನಡೆಯುತ್ತೆ, ಅಥವಾ ನಿಮಗೆ ಒಂದು ಒಳ್ಳೆ ಡಿಸೈನ್ ಬೇಕು ಅಂದರೆ ಇದರ ಪಿಜ್ಜಾ ಕಟ್ಟರಿಂದ ಒಂದು ಒಳ್ಳೆ ಡಿಸೈನ್ ಕೂಡ ನೀವು ಕೊರ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾವುದೇ ರೀತಿ ಕರ್ಜಿಕಾಯಿ ಮೇಕರ್ ಕೂಡ ಬೇಡ. ನಿಮಗೆ ಕರ್ಜಿಕಾಯಿ ಮೇಕರಲ್ಲಿ ಅಂದರೆ ಎಲ್ಲ ಕರಿಗಡುಬು ಒಂದೇ ಸೈಜ್ನಲ್ಲಿ ಬೇಕು ಅಂತ ಅನ್ಸಿದ್ರೆ ಈ ಥರ ಕರ್ಜಿಕಾಯಿ ಮೇಕರಲ್ಲಿ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಪೂರಿ ಸೈಜು ಸ್ವಲ್ಪ ದೊಡ್ಡದಾಗಿರೋವಂಥದ್ದನ್ನ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಕರ್ಜಿಕಾಯಿ ಮೇಕರ್ನಲ್ಲಿ ಇಟ್ಕೊಂಡು ಹೂರಣವನ್ನು ಯಾವ ಜಾಗದಲ್ಲಿ ಇಟ್ಕೊಳ್ಬೇಕಲ್ಲ ಅಲ್ಲಿ ಈ ಥರ ಇಟ್ಕೊಳ್ಳಿ, ಸ್ವಲ್ಪ ಪ್ರೆಸ್ ಮಾಡಿ. ಅದಾದ ನಂತರ ಸುತ್ತ ನಾವು ಎಡ್ಜಸ್ಗೆ ನೀರನ್ನು ಹಚ್ಕೊಳ್ಬೇಕು. ಇಲ್ಲೂ ಕೂಡ ಆಗ ಚೆನ್ನಾಗಿ ಪ್ರೆಸ್ ಆಗುತ್ತೆ, ಸ್ವಲ್ಪನೂ ಓಪನ್ ಆಗಲ್ಲ. ಈ ಥರ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನೆಲ್ಲ ತೆಗೆದುಬಿಟ್ರೆ ನೋಡಿ ಸುಂದರವಾಗಿರೋಂಥ ಕರಿಗಡುಬು ಅಥವಾ ಕರ್ಜಿಕಾಯಿ ತಯಾರಾಗುತ್ತೆ. ಎಲ್ಲ ಕರಿಗಡುಬು ಕೂಡ ಒಂದೇ ಸೈಜ್ನಲ್ಲಿ, ಒಂದೇ ಶೇಪ್ನಲ್ಲಿ, ಒಂದೇ ಡಿಸೈನಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಸೂಪರಾಗಿ ಕಾಣುತ್ತೆ. ನೋಡಿ ಈ ಥರ ನಾನು ಕೂಡ ಕರ್ಜಿಕಾಯಿ ಮೇಕರ್ನಿಂದನೇ ಎಲ್ಲ ಕರಿಗಡುಬುವನ್ನು ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ, ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಕರಿಗಡುಬುವನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡಿಕೊಂಡು ನೀವು ಕರಿಗಡುಬುಗಳನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ನಾನು ಒಂದು 4 ಅಥವಾ 5 ಹಾಕ್ಕೊಳ್ತೀನಿ. ಎರಡೂ ಸೈಡ್ಗೂ ಕೂಡ ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ ಎಂಥ ಸುಂದರವಾಗಿ ಉಬ್ಬಿ ಬಂದಿರೋಂಥ ಗರಿಗರಿಯಾದಂಥ ಕರಿಗಡುಬು ತಯಾರಾಗಿದೆ. ಇದೇ ರೀತಿಯಾಗಿ ನಾನು ಉಳಿದಿರೋ ಎಲ್ಲ ಕರಿಗಡುಬುಗಳನ್ನ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇದೇನು ಕರಿಯೋದೇನು ತುಂಬ ಕಷ್ಟ ಏನೂ ಆಗಲ್ಲ, ಜಾಸ್ತಿ ಹೊತ್ತು ಆಗಲ್ಲ. 4-5 ನಿಮಿಷದಲ್ಲೇ ನೀವು ಫ್ರೈ ಮಾಡ್ಕೊಂಬಿಡ್ಬೋದು. ನಾನು ಕೂಡ ಇದೇ ರೀತಿಯಲ್ಲಿ ಒಂದು 3-4 ಟ್ರಿಪ್ನಲ್ಲಿ ಎಲ್ಲ ಕರಿಗಡುಬುಗಳನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರೋಂಥ ಕರಿಗಡುಬುಗಳು ತಯಾರಾಗಿದೆ. ನೀವು ಇದನ್ನು ತುಪ್ಪ ಹಚ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ನೋಡಿ ಒಳಗಡೆ ಹೂರಣ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು. ಈ ಕರಿಗಡುಬು ವಿಶೇಷವಾಗಿ ಲಕ್ಷ್ಮಿಗೆ ಮತ್ತು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗಣೇಶ ಚತುರ್ಥಿ ಎರಡಕ್ಕೂ ಕೂಡ ಈ ಕರಿಗಡುಬುವನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಹೇಗೆ ಒಂದೇ ಬೇಳೆ ಹೂರಣವನ್ನು ಬಳಸ್ಕೊಂಡು ಮೃದುವಾದ ಬೇಳೆ ಹೋಳಿಗೆ ಮತ್ತು ಕರಿಗಡುಬುವನ್ನು ಮಾಡ್ಕೊಳ್ಬೋದು ಅಂತ. ಹಾಗಾಗಿ ನೀವು ಕೂಡ ಈ ಸಲ ಹಬ್ಬಗಳಿಗೆ ಈ ವಿಶೇಷ ರೆಸಿಪಿಯನ್ನು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.